ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮನ್ ಮಹಾಭಾರತದ ಈ ಉದ್ಯೋಗ ಪರ್ವದ ಭಗವದ್ಧ್ಯಾನ ಪರ್ವ ಎಂಬ ಅನುಪರ್ವದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಕರ್ಣನಿಗೆ ಮಾತಾಡ್ತಾನೆ. ನೀನು ನನ್ನ ಪಕ್ಷದಲ್ಲಿ ಬಂದುಬಿಡು, ಪಾಂಡವರ ಪಕ್ಷದಲ್ಲಿ. ಪಾಂಡವರ ಪಕ್ಷದಲ್ಲಿ ಬಂದರೆ ನಿನಗೆ ಬೇಕಾದಷ್ಟು ಲಾಭಗಳಿವೆ ಅಂತ. ಆಗ ಕರ್ಣ ಹೇಳಿದ, ಪಾಂಡವರ ಪಕ್ಷದಲ್ಲಿ ನಾನು ಬರುವುದು ಸಾಧ್ಯವಿಲ್ಲ. ನಾನು ಬಂದರೆ ಅನೇಕರಿಗೆ ಅವಮಾನ, ಅಪಕೀರ್ತಿ, ನನಗೂ ನಿನಗೂ ಹಾಗೂ ಅರ್ಜುನನಿಗೂ ಕೆಟ್ಟ ಹೆಸರು ಬರುತ್ತೆ. ಕರ್ಣನಿಂದ ಭೀತನಾಗಿ ಅರ್ಜುನ ಕರ್ಣನನ್ನ ತನ್ನ ಪಕ್ಷದಲ್ಲಿ ಕರೆಸಿಕೊಂಡ. ಕರ್ಣನಿಂದ ಭಯವಿತ್ತು ಕೃಷ್ಣನಿಗೆ, ಆದ್ದರಿಂದ ಕರ್ಣನನ್ನ ಪಾಂಡವರ ಪಕ್ಷದಲ್ಲಿ ಕರೆತರಿಸಿದ ಇತ್ಯಾದಿಯಾಗಿ ಅಪಕೀರ್ತಿ ಬರ್ತದೆ. ಆದ್ದರಿಂದ ಸರ್ವಥಾ ಆ ತರಹದ ಪಕ್ಷಾಂತರವನ್ನು ಮಾಡಿ ಪಾಂಡವರ ಪಕ್ಷದಲ್ಲಿ ನಾನು ಬರುವ ಕೆಲಸವನ್ನ ನಾನು ಮಾಡುವುದಿಲ್ಲ, ಬೇಡ. ವೈತಾನಿಕೆ ಕರ್ಮಮುಖೇ ಜಾತೋ ಯತ್ ಕೃಷ್ಣ ಪಾವಕಾತ ಯದಬ್ರವಮಹಂ ಕೃಷ್ಣ ಕಟುಕಾನಿ ಸ್ಮ ಪಾಂಡವಾನ್ ಪ್ರಿಯಾರ್ಥಂ ಧರ್ತರಾಷ್ಟ್ರಸ್ಯ ತೇನ ತಪ್ಪೇ ಹ್ಯಕರ್ಮಣ. ಬಹಳಷ್ಟು ಮಾತು ದೀರ್ಘಕಾಲದವರೆಗೆ ಮಾತಾಡ್ತಾನೆ. ಮಾತಾಡಿದ ಮೇಲೆ ಕರ್ಣ ಮತ್ತೆ ಕೊನೆಗೆ ಹೇಳ್ತಾನೆ, ರಾಜಸೂಯ ಯಾಗ ಮುಗಿದಾದ ಮೇಲೆ, ಜೂಜಾಟ ನಡೆದಾಗ ನಾನು ಬೇಕಾದಷ್ಟು ಮಾತುಗಳನ್ನಾಡಿದೆ, ಕಠೋರವಾದ ಮಾತುಗಳನ್ನಾಡಿದೆ. ಕಿವಿಗೆ ಕೇಳುವುದು ಸಾಧ್ಯವಿಲ್ಲ, ಮನಸ್ಸಿನಿಂದ ಗ್ರಹಿಸಲು ಸಾಧ್ಯವಿಲ್ಲ ಅಂಥ ಮಾತುಗಳನ್ನು ನಾನು ಆಡಿದೆ. ಯದಬ್ರವಮಹಂ ಕೃಷ್ಣ ಕಟುಕಾನಿ ಸ್ಮ ಪಾಂಡವಾನ್. ಪಾಂಡವರಿಗೆ ನಾನು ಆಡಿದ ಮಾತುಗಳೇನಿತ್ತೋ ಆ ಮಾತುಗಳನ್ನ ಕೇಳಿ ನನಗೆ ಈಗ ಪಶ್ಚಾತ್ತಾಪವಾಗುತ್ತೆ, ಯಾಕೆ ನಾನು ಆ ಥರ ಮಾತಾಡಿದೆ. ಆಡುವಾಗ ಮನುಷ್ಯ ಮಾತಾಡಿ ಬಿಡ್ತಾನೆ, ಮಾತಾಡಿ ಪಶ್ಚಾತ್ತಾಪ ಪಡ್ತಾನೆ. ಇದು ಮಧ್ಯಮ ಮೂರ್ಖನ ಲಕ್ಷಣ. ಅಧಮ ಮೂರ್ಖನ ಲಕ್ಷಣವೇನು ಅಂತಂದ್ರೆ, ಅಪಕಾರದ ಮಾತುಗಳನ್ನಾಡ್ತಾನೆ, ಕೆಟ್ಟ ಮಾತುಗಳನ್ನಾಡ್ತಾನೆ, ಆಡಿದ ಮಾತಿಗೆ ಪಶ್ಚಾತ್ತಾಪವೂ ಪಡುವುದಿಲ್ಲ. ಇವನು ಅಧಮ ಮೂರ್ಖ. ಕೆಟ್ಟ ಮಾತುಗಳನ್ನೇ ಆಡುವುದಿಲ್ಲ. ಮಾತಿನ ಮೇಲೆ ತುಂಬ ಸಂಯಮವಿದ್ದಂತಹ ವ್ಯಕ್ತಿ ಉತ್ತಮವಾದ ವ್ಯಕ್ತಿ. ಮಾತಿನ ಮೇಲೆ ಆಡಬಾರದ ಮಾತುಗಳನ್ನು ಆಡಬಾರದು, ಮಾಡಬಾರದ ಕೆಲಸಗಳನ್ನು ಮಾಡಬಾರದು, ಮಾಡಿ ಪಶ್ಚಾತ್ತಾಪ ಪಡಬಾರದು. ಪಡುವ ಮನುಷ್ಯ ಅವನಿಗೆ ಸಂಸ್ಕಾರ ಚೆನ್ನಾಗಿಲ್ಲ ಅಂತ ಅರ್ಥ. ಸಂಸ್ಕಾರ ಚೆನ್ನಾಗಿದ್ರೆ ಅವನು ಆಡುವ ಮಾತಿನಲ್ಲೂ ಕೂಡ ಎಷ್ಟೇ ಬಿರುಸಿದ್ರೂ ಕೂಡ ಅದರಲ್ಲಿ ಒಂದು ನಯ ಇರುತ್ತೆ, ಮಿತಿಯನ್ನು ಮೀರುವುದಿಲ್ಲ. ನಿಷ್ಠುರವಾಗಿ ಮಾತಾಡ್ತಾನೆ, ಅವಶ್ಯವಾಗಿ ನಿಷ್ಠುರವಾಗಿ ಮಾತಾಡ್ತಾನೆ. ಧರ್ಮ ವಿರುದ್ಧವಾಗಿದೆ, ಮನಸ್ಸಿಗೆ ವಿರುದ್ಧವಾಗಿದೆ, ತಾನು ಅನ್ಕೊಂಡ ತನ್ನ ಸಿದ್ಧಾಂತಕ್ಕೆ ವಿರುದ್ಧವಾಗಿದೆ ಇತ್ಯಾದಿ. ತನ್ನ ಪಕ್ಷಕ್ಕೆ ವಿರುದ್ಧವಾದದ್ದರಿಂದಾಗಿ ವಿರುದ್ಧವಾಗಿ ಮಾತಾಡ್ತಾನೆ, ಕಠೋರವಾಗಿ ಮಾತಾಡ್ತಾನೆ. ಆದರೆ ಆ ಮಾತಿನಲ್ಲಿ ಒಂದು ನಯ ಇರುತ್ತೆ, ಒಂದು ಬಂಧನ ಇರುತ್ತೆ. ಸಂಸ್ಕಾರಯುಕ್ತನಾಗಿರತಕ್ಕಂತಹ ವ್ಯಕ್ತಿ ಮಾತಾಡುವ ಕ್ರಮದಲ್ಲಿ ಬಹಳ ವ್ಯತ್ಯಾಸ ಇದೆ. ಸಂಸ್ಕಾರ ಇಲ್ಲದೆ ಇದ್ದ ವ್ಯಕ್ತಿ ಆಡುವ ಮಾತೇನಿದೆ ನೋಡಿ, ಅದು ತುಂಬ ವ್ಯತ್ಯಾಸವಾಗಿರ್ತದೆ. ಇದನ್ನ ನಾವು ನಿತ್ಯ ಜೀವನದಲ್ಲಿ ಅನುಭವಿಸಬಹುದು. ಇದಕ್ಕೇನು ಹೊಸದೇನು ಪ್ರತ್ಯೇಕವಾಗಿ ಬೇಕಾಗಿಲ್ಲ. ಮನುಷ್ಯ ಏನ್ ತಿಂತಾನೆ ಇದು ಬಾಯಿಯಿಂದ ಅವನ ವಾಸನೆ ಬರುತ್ತೆ. ಮನುಷ್ಯನ ಏನು ಸಂಸ್ಕಾರ ಪಡೆದಿದ್ದಾನೆ ಅದು ಅವನ ನಾಲಿಗೆಯಿಂದ ಶಬ್ದವಾಗಿ ಬರ್ತದೆ. ಎರಡೂ ಬಂದೇ ಬರ್ತದೆ. ತಿಂದು ಬಂದಿರ್ತಾರೆ, ಕೆಟ್ಟ ವಾಸನೆ ಬರ್ತಿರ್ತದೆ, ಸಹನೇ ಆಗುವುದಿಲ್ಲ. ಹಾಗೆ ಅದೂ ಇರ್ತದೆ. ಮನುಷ್ಯನಿಗೆ ಏನು ಸಂಸ್ಕಾರ ಬಿಂದಿರ್ತದೆ, ಆ ಸಂಸ್ಕಾರದ ಪಾಕ ಏನಿದೆ, ಆ ಸಂಸ್ಕಾರದ ಪಾಕಕ್ಕೆ ತಕ್ಕಂತೆ ಅವನ ಶಬ್ದಗಳು ಬರ್ತಿರ್ತವೆ. ನಯವಾದ ಶಬ್ದ, ವ್ಯವಹಾರದ ಮಾತು, ತಿಳುವಳಿಕೆ, ಹಿತ, ಸತ್ಯ, ಪ್ರೀತಿ, ಇದೆಲ್ಲ ತುಂಬಿಕೊಂಡಂತಹ ಮಾತುಗಳು ಕೆಲವು. ಕರ್ಣ ಆ ತರಹ ಮಾತಾಡಲಿಲ್ಲ. ಏನು ಮಾತಾಡಬಾರದು ಅಂದ್ರೆ ಊಹಾತೀತವಾಗಿ ಮಾತಾಡಿಬಿಟ್ಟ. ಊಹಾತೀತವಾಗಿ ಅಂದ್ರೆ ಕರ್ಣ ಆಡಿದ ಮಾತು ಬಹಳ ಕಠೋರವಾಗಿತ್ತು, ಸರಿ. ಆ ಕಠೋರವಾದ ಮಾತನ್ನು ಯಾರಿಗಾಗಿ ಆಡ್ತೀರಿ ಅನ್ನೋದು ಒಂದು ಮಹತ್ವದ ಅಂಶ. ಅದು ನಿಜವಾಗಿರತಕ್ಕಂತಹ ವ್ಯಕ್ತಿಯ ಆ ವ್ಯಕ್ತಿತ್ವವನ್ನು ಅಳಿತದೆ.
ಕಠೋರತೆ ಹೆಚ್ಚಾಗುವುದು. ಒಂದೇ ಮಾತು ಶಬ್ದ, ಆ ಶಬ್ದವನ್ನ ಚಿಕ್ಕವರಿಗೆ ಆಡುವಾಗ ಬೇರೆ, ಗ್ರೋನಪ್ಪಿಗೆ ಆಡುವುದು ಬೇರೆ, ನಿಮ್ಮ ಸಮವಯಸ್ಕನಿಗೆ ಬೇರೆ, ಸ್ವಲ್ಪ ದೊಡ್ಡವನಿಗೆ ಬೇರೆ, ತೀರ ದೊಡ್ಡವನಿಗೆ ಅಥವಾ ನಿಮ್ಮ ತಂದೆ ತಾಯಿ ಗುರುಗಳು ಇಲ್ಲವೇ ಸ್ವಾಮಿಗಳು ಒಂದೇ ಶಬ್ದ. ಆ ಶಬ್ದ ಬುದ್ಧಿ ಇಲ್ಲೇನು ನಿನಗೆ ಅಂತ ಕೇಳೋದಿದೆ. ಆ ಬುದ್ಧಿ ಇಲ್ಲೇನು ಅಂತ ಕೇಳೋದು, ಇದನ್ನ ಈ ಶಬ್ದವನ್ನ ಅಲ್ಲಲ್ಲಲ್ಲ ಅಪ್ಲೈ ಮಾಡಿ ನೋಡಿ. ಸ್ವಾಮಿಗಳನ್ನು ಹಿಡಿದು ತಂದೆ ತಾಯಿಗಳು ಗುರುಗಳು ಹಿರಿಯರು ಅವರನ್ನು ಹಿಡಿದುಕೊಂಡು ಕೆಳಗಿನವರ ಬಗ್ಗೆ ಅಪ್ಲೈ ಮಾಡಿ ನೋಡಿ. ಒಂದೇ ಶಬ್ದ ಯಾರ ಜೊತೆಗೆ ಮಾತಾಡಬೇಕು ಅಂತ ಅನ್ನೋದರ ಮೇಲೆ ಅದರ ಸುಷ್ಠುತ್ವ ದುಷ್ಟುತ್ವ ಅವಲಂಬಿಸಿದೆ. ಆದ್ದರಿಂದ ಎಂದೆಂದಿಗೂ ಅದಕ್ಕೆ ದ್ರೌಪದಿಯಂತಹ ದ್ರೌಪದಿಗೆ, ಪಾಂಡವರ ಸೊಸೆಗೆ, ಪಾಂಡುರಾಜನ ಸೊಸೆಗೆ, ಪಾಂಡವರ ಮಡದಿಗೆ ಇದೀಗ ಪಟ್ಟಾಭಿಷೇಕವಾಗಿದೆ, ಸಾರ್ವಭೌಮನಾಗಿದ್ದಾನೆ, ರಾಜಸೂಯ ಯಾಗ ಮಾಡಿದ್ದಾನೆ, ಮಹಾಪರಾಕ್ರಮಿಯಾಗಿದ್ದಾನೆ. ಅದು ಯಾವುದೋ ಹುಳ, ಅದರ ಹೆಸರು ದುರ್ಯೋಧನ ಅಂತೆ. ಆ ಹುಳದ ಪ್ರೀತಿಗಾಗಿ ನಾನು ಕೆಟ್ಟು ಮಾತಾಡಿದೆ ಅಂತಂತಾನಲ್ಲ ಈ ಕರ್ಣ. ಇದೇನು ಸೌಜನ್ಯ ಇದು? ಕರ್ಣ ಆಡುವ ಮಾತು ನೋಡಿ. ಯದಬ್ರುವಮಹಂ ಕೃಷ್ಣ ಕಟುಕಾನಿ ಸ್ಮ ಪಾಂಡವಾನ್ ಪ್ರಿಯಾರ್ಥಂ ಧೃತರಾಷ್ಟ್ರಸ್ಯ ತೇನ ತಪ್ಪೇಹ್ಯ ಕರ್ಮಣ. ಧಾರ್ತರಾಷ್ಟ್ರಸ್ಯ ಪ್ರಿಯಾರ್ಥಂ, ದುರ್ಯೋಧನನಿಗೆ ಪ್ರೀತಿಯಾಗಲಿ ಅಂತನ್ನುವುದಕ್ಕಾಗಿ, ಅವನು ಖುಷಿಯಾಗಲಿ ಅಂತ ನಾನು ನನ್ನ ಬೈದದ್ದು. ಮನುಷ್ಯ ಯಾರನ್ನೋ ಸಂತೋಷಪಡಿಸುವುದಕ್ಕಾಗಿ ಹೋಗಿ ಯಾವುದೋ ಪಾಪವನ್ನು ಮಾಡಬಾರದು. ಕನಿಷ್ಠ ತನ್ನ ಹೊಟ್ಟೆಗಾಗಿ ತಾನು ಮಾಡಿಕೊಂಡ್ರೆ ಬೇರೆ, ತನ್ನ ಅನಿವಾರ್ಯವಾದ ಕಾರಣಗಳಿಗಾಗಿ ತಾನು ಮಾಡಿಕೊಂಡ್ರೆ ಬೇರೆ, ಅದೆಲ್ಲ ಸಹನೆ ಮಾಡಿದ್ದು. ಆದರೆ ಯಾರಿಗಾಗೋ ಯಾರೋ ಮಾತಾಡೋದು, ಏನೋ ಅನರ್ಥದ ಮಾತು, ಏನ್ ಪ್ರಯೋಜನ ಬಂತು ನೋಡಿ. ಆದ್ದರಿಂದ ಈ ತರಹದ ಮಾತುಗಳನ್ನು ಆಡಬಾರದಾಗಿತ್ತು ನಾನು ಅಂತ ಅನುತಪ್ಪೇ ಹ್ಯಕರ್ಮಣ ತೇನ ತಪ್ಪೇ ಹ್ಯಕರ್ಮಣ. ನಾನು ಮಾಡಿದ ಆ ಅಕರ್ಮ ಕುಕರ್ಮ, ಆ ಪಾಪಕರ್ಮದಿಂದ ನನಗೆ ಬಹಳ ದುಃಖವಾಗಿದೆ ಮನಸ್ಸಿಗೆ. ಯದಾ ದ್ರಕ್ಷಸಿ ಮಾಂ ಕೃಷ್ಣ ನಿಹತಂ ಸವ್ಯಸಾಚಿನ ಪುನಶ್ಚಿತಿಸ್ತದಾಚಾಸ್ಯ ಯಜ್ಞಸ್ಯಾಥ ಭವಿಷ್ಯತಿ. ಇದೊಂದು ದೊಡ್ಡ ಯಜ್ಞವಾಗೋದಿದೆ, ಮಹಾಭಾರತದ ಮಹಾಯಜ್ಞ. ಆ ಮಹಾಯಜ್ಞದಲ್ಲಿ ನಾನು ಯಾವಾಗ ಸಾಯ್ತೇನೆ, ಯದಾ ದ್ರಕ್ಷಸಿ ಮಾಂ ಕೃಷ್ಣ ನಿಹತಂ ಸವ್ಯಸಾಚಿನ, ಅವನಿಗೆ ಗೊತ್ತಿತ್ತು ನಾನು ಅರ್ಜುನನಿಂದ ಸಾಯೋದು ನಿಶ್ಚಿತ, 100ಕ್ಕೆ 100ರಷ್ಟು ನಿಶ್ಚಿತವಿತ್ತವನಿಗೆ. ಹೇಳೇಬಿಟ್ಟವ ಕರ್ಣ ಕೃಷ್ಣನ ಹತ್ರ ಹೇಳಿಬಿಡ್ತಾನೆ, ಸವ್ಯಸಾಚಿನ ನಿಹತಂ ಮಾಂ ಯದಾ ದ್ರಕ್ಷಸಿ ಕೃಷ್ಣ ತದಾ ಪುನಶ್ಚಿತಿರ್ಸ್ತದಾ ಭವಸ್ಯ. ಆಗ ಯಜ್ಞದ ಒಂದು ಹಂತ ಮುಗಿದಂತೆ. ಆಮೇಲೆ ದುರ್ಯೋಧನ ಸಾಯ್ತಾನೆ, ಆಗ ಪೂರ್ಣ ಅವಭೃತ ಆದಂತೆ, ಅದರಲ್ಲೇನು ವಿವಾದವಿಲ್ಲ. ದುಶ್ಯಾಸನಸ್ಯ ರುಧಿರಂ ಯದಾ ಪಾಸ್ಯತಿ ಪಾಂಡವ. ನೋಡಿ, ಇನ್ನೂ ಯುದ್ಧ ಪ್ರಾರಂಭವಾಗೇ ಇಲ್ಲ, ಆದರೆ ದುರ್ಯೋಧನ ಭೀಮಸೇನ 13 ವರ್ಷಗಳ ಹಿಂದೆ 14 ವರ್ಷಗಳ ಹಿಂದೆ ಪ್ರತಿಜ್ಞೆ ಮಾಡಿದ್ದ, 14 ವರ್ಷಗಳ ಹಿಂದೆ ಪ್ರತಿಜ್ಞೆ ಮಾಡಿದ್ದ. ದುಶ್ಯಾಸನನ ಎದೆ ಬಗೆದು ಎದೆ ಸೀಳಿ ಅಲ್ಲಿಯ ರಕ್ತವನ್ನು, ಚಿಮ್ಮುವ ರಕ್ತವನ್ನು ಕುಡಿದು ನಾನು ನರ್ತನ ಮಾಡ್ತೇನೆ ಅಂತ ಪ್ರತಿಜ್ಞೆ ಮಾಡಿದ್ದ. ಆ ಪ್ರತಿಜ್ಞೆ ನೆನಪಿದೆ ಕರ್ಣನಿಗೆ. ಕರ್ಣ ಹೇಳ್ತಾನೆ, ಆ ಪ್ರತಿಜ್ಞೆಯನ್ನ ಪಾಲನ ಮಾಡುವುದಕ್ಕಾಗಿ ಕೃಷ್ಣ ಭೀಮ ಯಾವಾಗ ದುಶ್ಯಾಸನನ್ನ ಎದೆಸೀಳಿ ರಕ್ತವನ್ನ ಪಾನ ಮಾಡ್ತಾನೋ ಆ ಕಾಲವನ್ನು ನಾನು ಪ್ರತೀಕ್ಷೆ ಮಾಡ್ತಾ ಇದ್ದೀನಿ, ಯಾವಾಗ ಆಗತ್ತೆ ಅದು. ಅಂಥ ದುರ್ಭರವಾದ ಆ ಒಂದು ಪ್ರಸಂಗವನ್ನು ನಾನು ನೋಡುವುದಕ್ಕೆ ದುಶ್ಯಾಸನಸ್ಯ ರುಧಿರಂ ಯದಾ ಪಾಸ್ಯತಿ ಪಾಂಡವ ಆನರ್ಧಂ ನರ್ಧತ ಸಮ್ಯಕ್ ತದಾ ಸೂಯಂ ಭವಿಷ್ಯತಿ. ಆಗ ಸೂಯ ಅಂದ್ರೆ ಅಭಿಷವ, ಸೋಮದ ಅಭಿಷವವನ್ನ ಮಾಡಿದಂತೆ ಆಗತ್ತೆ. ತದಾ ಯಜ್ಞಾವಸಾನಂ ತದ್ ಭವಿಷ್ಯತಿ ಜನಾರ್ದನ ದುರ್ಯೋಧನಂ ಯದಾ ಹಂತ ಭೀಮಸೇನೋ ಮಹಾಬಲಃ ತದಾ ಸಮಾಪ್ಸತೆ ಯಜ್ಞ ಧಾರ್ತರಾಷ್ಟ್ರಸ್ಯ ಮಾಧವ. ಯಜ್ಞದ ಅವಸಾನವಾಗತ್ತೆ. ಭೀಮಸೇನ ಯಾವಾಗ ದುರ್ಯೋಧನನನ್ನು ಸಂಹಾರ ಮಾಡಿಬಿಡ್ತಾನೆ, ಆಗ ಯಜ್ಞ ಪೂರ್ಣವಾಗಿ ಮುಗಿದೋಗುತ್ತೆ. ಸ್ನುಷಾಶ್ಚ ಪ್ರಸ್ನುಷಾಶ್ಚೈವ ಧೃತರಾಷ್ಟ್ರಸ್ಯ ಸಂಗತಾಃ. ಸೊಸೆಯಂದಿರು ಪ್ರಸ್ನುಷಾಶ್ಚೈವ ಹತೇಶ್ವರ ನಷ್ಟಪುತ್ರ ಹತನಾಥಶ್ಚ ಕೇಶವ. ಗಂಡಂದ್ರನ್ನ ಕಳೆದುಕೊಂಡು, ಮಕ್ಕಳನ್ನ ಕಳೆದುಕೊಂಡು ಎಲ್ಲ ಸ್ತ್ರೀಯರು ಕೂಡ ವಿಧವೆಯರಾಗಿ ಒದ್ದಾಡಿ ಕಷ್ಟಪಡ್ತಾ ಶ್ವಗೃಧ್ರ ಕಕುರಾಕುಲೆ
ಎಲ್ಲರೂ ಅಳ್ತಾ ಇರ್ತಾರೆ. ಆ ಹೆಣಗಳ ಸುತ್ತಲೂ ನಾಯಿ ಇದೆ, ಗೃಧ್ರ ಇದೆ. ಕಾಡಿನಲ್ಲಿ ಇನ್ನೇನಿರಬೇಕು? ಆ ಕುರು ದೇಶದಲ್ಲಿ, ದೊಡ್ಡ ಕುರುಕ್ಷೇತ್ರದಲ್ಲಿ ಮೇಲಿಂದ ಹದ್ದುಗಳು ಬಂದು ಆ ಮಾಂಸವನ್ನು ತಿನ್ನುವುದಕ್ಕಾಗಿ ಕಾಯ್ತಿರ್ತದೆ. ಆಗ ಅವಭೃತೋ ಭವಿಷ್ಯತಿ ಯಾವತ್ ಸ್ಥಾಸ್ಯಂತಿ ಗಿರಯ ಸರಿತಶ್ಚ ಜನಾರ್ದನ ತಾವತ್ ಕೀರ್ತಿ ಭವಶಬ್ದ ಶಾಶ್ವತೋಯಂ ಭವಿಷ್ಯತಿ. ಬೆಟ್ಟ, ನದಿ, ಸಮುದ್ರಗಳು ಎಲ್ಲಿಯವರೆಗೆ ಇವೆಯೋ ಭೂಮಿ ಮೇಲೆ, ಅಲ್ಲಿಯವರೆಗೆ ಈ ಮಹಾಭಾರತದ ಯುದ್ಧದ ಕಥೆ ನಿರಂತರವಾಗಿ ಪ್ರವಹಿಸ್ತದೆ. ಇದನ್ನು ಯಾರೂ ನಿಲ್ಲಿಸಲಿಕ್ಕಾಗುವುದಿಲ್ಲ. ಇದು ಶಾಶ್ವತ, ಇದರಲ್ಲಿ ವಿವಾದವೇ ಬೇಡ. ಬ್ರಾಹ್ಮಣ ಕಥಯಿಷ್ಯಂತಿ ಮಹಾಭಾರತ ಮಾಹಮಂ ಸಮಾಗಮೇಶು ವಾಷ್ಣೇಯ ಕ್ಷತ್ರಿಯಾಣಂ ಯಶೋಧನಂ. ಕ್ಷತ್ರಿಯರ ಉತ್ತಮವಾದಂತಹ ಯಶೋಧನವನ್ನ ಸೆರೆ ಹಿಡಿದ ಈ ಉತ್ತಮವಾದ ಮಹಾಭಾರತವನ್ನ ಬ್ರಾಹ್ಮಣರು ಅಲ್ಲಲ್ಲಲ್ಲಿ ಹೇಳ್ತಾ ಇರ್ತಾರೆ, ಉಪನ್ಯಾಸವನ್ನು ಮಾಡ್ತಾ ಇರ್ತಾರೆ. ಈ ಕಥೆಯನ್ನ ಕೇಳುವ ಸೌಭಾಗ್ಯ ಸಿಕ್ಕೇ ಸಿಕ್ತಿರ್ತದೆ. ಈ ಮಹಾಭಾರತ ಎಂದೆಂದಿಗೂ ಕೂಡ ಅಳಿಸಿ ಹೋಗುವುದಿಲ್ಲ. ಅಪಿತ್ವಾಂ ನ ಲಭೇತ್ಕರ್ಣ ರಾಜ್ಯಲೋಭ ರಾಜ್ಯಲಂಭೋಪಪಾದನಂ ಮಯಾ ದತ್ತಾಂ ಹಿ ಪೃಥಿವೀಂ ನ ಪ್ರಶಾಸಿತುಮಿಚ್ಛಸಿ. ಆಗ ಇಷ್ಟೆಲ್ಲ ಕೃಷ್ಣ ಕರ್ಣನ ಮಾತುಗಳನ್ನು ಕೇಳಿ ಮತ್ತೆ ಉವಾಚ ಪ್ರಹಸನ್ ವಾಕ್ಯಂ ಸ್ಮಿತಪೂರ್ವಮಿದಂ ಯಥಾ. ಶ್ರೀಕೃಷ್ಣ ಪರಮಾತ್ಮ ಮಗನ್ ನಗತಾನ್, ಮಂದಸ್ಮಿತ ಮಾಡ್ತಾನೆ. ಕರ್ಣನಿಗೆ ಈ ಮಾತುಗಳ, ಅವನ ಬಾಯಿಯಲ್ಲಿ ಈ ಮಾತುಗಳೆಲ್ಲ ಶೋಭಿಸದ ಮಾತುಗಳು. ಮೂಲತಃ ಸಮಸ್ಯೆ ಇದ್ದದ್ದೇನು ಅಂದ್ರೆ ಅವನ ಆರ್ಗ್ಯುಮೆಂಟ್ಗಳೆಲ್ಲ ಸರಿಯೇ, ಅವನ ಆರ್ಗ್ಯುಮೆಂಟ್ ಎಲ್ಲ ಸರಿ. ನಾನು ಹಾಗೆ ಮಾಡ್ಲಾರೆ, ನಾನು ಹೀಗೆ ಮಾಡ್ಲಾರೆ, ನಾನು ಅದನ್ನು ಮಾಡೋದು ತಪ್ಪು, ಇದನ್ನು ಮಾಡೋದು ತಪ್ಪು, ದುರ್ಯೋಧನನನ್ನು ಬಿಟ್ಟು ಹೇಗೆ ಬರಲಿ, ರಾಧೆ, ಅಧಿರಥ ಇವರೆಲ್ಲ ಬಿಟ್ಟು ಹೇಗೆ ಬರಲಿ ನಾನು, ಹಾಗೆ ಹೀಗೆ ಅಂತೆಲ್ಲ ಮಾತಾಡಿದ. ಎಲ್ಲ ಮಾತಾಡಿದ ಮಾತನ್ನ ಕೇಳಿ ನಕ್ಕು ನುಡಿತಾನೆ ಕೃಷ್ಣ. ನಕ್ಕು ನುಡಿತಾನೆ. ಯಾಕೆ ಅಂದ್ರೆ ಇದೆಲ್ಲ ಮಾತುಗಳು ಕರ್ಣನ ಬಾಯಿಯೊಳಗೆ ಶೋಭಿಸುವ ಮಾತುಗಳಲ್ಲ. ಇಂತಿಂಥ ಉಜ್ವಲವಾದ, ಭವ್ಯವಾದ, ಧೀರೋದತ್ತವಾದ ಮಾತುಗಳನ್ನ, ಇಂಥ ಅಗಾಧವಾದ, ಗಂಭೀರವಾದ ಧರ್ಮದ ಮಾತುಗಳು ಕರ್ಣನ ಬಾಯಿಯೊಳಗೆ ಶೋಭಿಸುವುದಲ್ಲ. ಅವನು ಯಾಕೆ ಮಾತಾಡ್ತಾನೆ ಅಂತ ಒಳಗೆ ಆಕೂತ ಮೇಲೆ ಮಾತಾಡುವುದಕ್ಕೆ ಶುರು ಮಾಡ್ತಾನೆ ಪರಮಾತ್ಮ. ಧ್ರುವೋ ಜಯ ಪಾಂಡವಾನಾಮಿತಿ ಇದಂ ನ ಸಂಶಯ ಕಶ್ಚನ ವಿದ್ಯತೆತ್ರ ಜಯಧ್ವಜೋ ದೃಶ್ಯತೆ ಪಾಂಡವಸ್ಯ ಸಮುಚ್ಛ್ರುತೋ ವಾನರಾಜ ಉಗ್ರಹ ದಿವ್ಯಾ ಮಾಯಾ ವಿಹಿತ ಭೌಬನೇನ ಸಮುಚ್ಛ್ರುತ ಇಂದ್ರಕೇತು ಪ್ರಕಾಶಾಃ ದಿವ್ಯಾನಿ ಭೂತಾನಿ ಜಯಾವಹಾನಿ ದೃಶ್ಯಂತೆ ಚೈವತ್ರ ಭಯಾನಕಾನಿ. ಅಪಿತ್ವಾಂ ನಲಭೇತ್ಕರಣ ರಾಜ್ಯ ಲಂಭೋಪಪಾದನಂ. ರಾಜ್ಯದ ಲಂಭವನ್ನ, ರಾಜ್ಯವನ್ನ ಪಡೆಯಬೇಕು ಅಂತನ್ನುವಂತಹ ಆಸೆ ನಿನಗೆ ಹೋಯಿತು ಅಂತನ್ನುವುದಕ್ಕಾಗಿ ಬದಲಾಯಿಸ್ತಾ ಇದ್ದೀಯಾ? ಈಗ ಸ್ಟಾನ್ಸ್ ಬದಲಾಯಿಸಿದೀಯಾ? ರಾಜ್ಯ ಇನ್ನು ಮೇಲೆ ಸಿಗೋದಿಲ್ಲ, ಅದ ನಿಶ್ಚಯ ಮಾಡಿಕೊಂಡಿದ್ದಿ. ಈಗ ಮಾತಾಡ್ತೀನಿ ನೀನು. ಮಯಾ ದತ್ತಾಂಭಿ ಪೃಥಿವೀಂ ನ ಪ್ರಶಾಸಿತು ಮಿಚ್ಛಸಿ. ನಾನು ಕೊಡ್ತೇನೆ ನಿನಗೆ ರಾಜ್ಯವನ್ನ, ನಾನು ಕೊಡೋದಕ್ಕೆ ತಯಾರಿದ್ದೀನಿ, ನಾನು ಕೊಡ್ತಾ ಇದ್ದೀನಿ ರಾಜ್ಯವನ್ನ. ಆ ರಾಜ್ಯವನ್ನ ಆಳೋದಕ್ಕೆ ಏನ್ ಚಿಂತೆಯೋ? ಯುದ್ಧ ಯಾಕೆ ಆಡ್ಬೇಕು ನೀನು? ಯುದ್ಧ ಆಡೋದು ಬೇಡ, ಯುದ್ಧ ಬಿಟ್ಬಿಡು. ಯುದ್ಧ ಬಿಟ್ಟು ನೀನು ನನ್ನ ಪಕ್ಷದಲ್ಲಿ ಬಾ, ನಾನು ನಿಂಗೆ ರಾಜ್ಯವನ್ನು ಕೊಡ್ತೀನಿ. ಅದರಲ್ಲೇನು ವಿವಾದ ಬೇಡ. ಏನ್ ಚಿಂತೆ ಇದೆ? ಒಂದು ವಿಷಯ ನಿಶ್ಚಯವಾಗಿ ತಿಳ್ಕೋ ಕರ್ಣ. ಧ್ರುವೋ ಜಯ ಪಾಂಡವಾನಾಮಿತಿ ಇದಂ. ಪಾಂಡವರಿಗೆ ಜಯವಾಗೋದು ಅಂತ ಅನ್ನೋದು ನಿಶ್ಚಿತ, ಇದರಲ್ಲಿ ಸಂಶಯವೇ ಬೇಡ, ಯಾವ ಕಾಲಕ್ಕೂ ಸಂಶಯ ಬೇಡ. ನೀನು ಪಾಂಡವರ ಪಕ್ಷದಲ್ಲಿ ಬಾ, ಬಾರದೆ ನೀನಲ್ಲೇ ಉಳಿ. ಏನಾದ್ರೂ ಕೂಡ ಪಾಂಡವರಿಗೆ ಜಯವಾಗೋದು ನಿಶ್ಚಿತ, ಇದು ನನ್ನ ಸಂಕಲ್ಪ. ಧ್ರುವೋ ಜಯ ಪಾಂಡವಾನಾಮಿತಿ ಇದಂ. ಇಡೀ ಜಗತ್ತಿನ ಮೂಲೆ ಮೂಲೆಗಳ ಒಂದೊಂದು ಗೆರೆಗಳನ್ನು ತನ್ನ ಸಂಕಲ್ಪದಿಂದ ನಿಯಮನ ಮಾಡುವ ಆ ದೊರೆ ಪರಮಾತ್ಮ ಕೃಷ್ಣ ಸ್ವತಃ ನಿಂತು ಹೇಳ್ತಾ ಇದ್ದಾಗ ಯಾರಿಗೆ ಜಯ ಯಾರಿಗೆ ಪರಾಜಯ ಅಂತನ್ನುವ ಸಂಶಯ ಪ್ರಶ್ನೆಗೆ ಅವಕಾಶವೇ ಇಲ್ಲ. ಶ್ರೀಕೃಷ್ಣ ಪರಮಾತ್ಮ ಅಂತಾನೆ, ಏನು ಚಿಂತೆ ಬೇಡ, ನಾನು ನಿರ್ಣಯ ಮಾಡಿಬಿಟ್ಟಿದ್ದೀನಿ ಪಾಂಡವರಿಗೆ ಜಯವನ್ನು ಕೊಡೋದು ಅಂತ, ಆದ್ದರಿಂದ ಪಾಂಡವರಿಗೆ ಜಯವಾಗುತ್ತೆ. ಧ್ರುವೋ ಜಯ ಪಾಂಡವಾನಾಮಿತಿ ಇದಂ ನ ಸಂಶಯ ಕಶ್ಚನ ವಿದ್ಯತೆತ್ರ. ಯಾವ ಸಂಶಯವೂ ಇಲ್ಲ ಈ ವಿಷಯದಲ್ಲಿ. ಜಯಧ್ವಜೋ ದೃಶ್ಯತೆ ಪಾಂಡವಸ್ಯ ಸಮುಚ್ಛಿತೋ ವಾನರರಾಜ ಉಗ್ರಹ. ವಾನರರಾಜ ಕಪೀಂದ್ರ ಶ್ರೇಷ್ಠರಾಗಿರತಕ್ಕಂತಹ ಹನುಮಂತ ಅವರ ಧ್ವಜದಲ್ಲಿ ವಿರಾಜಮಾನನಾಗಿದ್ದಾನೆ. ಆ ಧ್ವಜದಲ್ಲಿರುವಂತಹ ಹನುಮಂತನ ಅನುಗ್ರಹದಿಂದ
ಅವನಿಗೆ ಜಯವಾಗುವುದು ನಿಶ್ಚಿತ. ಆ ಧ್ವಜ ಅದು ಹಾಗೇ ಯಾವಾಗಲೂ ಜಯಧ್ವಜವಾಗಿ ಇರುತ್ತೆ. ದಿವ್ಯ ಮಾಯಾ ವಿಹಿತಾ ಭೌಮನೇನ, ಬೇಕಾದಷ್ಟು ದಿವ್ಯವಾದ ಮಾಯೆಗಳನ್ನ ಮಾಡಿ ದಿವ್ಯಾನಿ ಭೂತಾನಿ ಜಯಾವಹಾನಿ ದೃಶ್ಯಂತೆ ಚೈವಾತ್ರ ಭಯಾನಕಾನಿ ನ ಸಜ್ಜತೆ ಶೈಲ ವನಸ್ಪತಿಭ್ಯ ಊರ್ಧ್ವಂ. ಒಂದು ಮಾತು ನಿನಗೆ ಹೇಳ್ತೇನೆ ಕರ್ಣ, ನಮ್ಮ ಅರ್ಜುನನ ಧ್ವಜ ಏನಿದೆಯಲ್ಲ ಆ ಧ್ವಜವೇ ಅನನ್ಯವಾದದ್ದು. ಅವನ ಪರಾಕ್ರಮ ಬಿಟ್ಬಿಡು, ಅವನ ರಥ ಬೇಡ, ಅವನ ಬಾಣ ಬೇಡ, ಅವನ ತೂಣೀರ ಬೇಡ, ಅವನ ಆಯುಧ ಬೇಡ, ಶಸ್ತ್ರಾಸ್ತ್ರಗಳ ಬೇಡ, ಅವನ ಜ್ಞಾನ ಬೇಡ, ಅವನ ಪರಾಕ್ರಮ ಬೇಡ, ಯಾವುದಲ್ಲ, ಅವನ ಧ್ವಜ. ಅಂಥ ಧ್ವಜವನ್ನ ಜಗತ್ತಿನೊಳಗೆ ಇನ್ನೊಂದು ಕಡೆಗೆ ತೋರಿಸು. ಅದೆಂಥ ಧ್ವಜ ಅಂತಂದ್ರೆ, ಗುಹೆಯ ಮಧ್ಯದಿಂದ ಆ ರಥ ಹೋಗುವಾಗಲೂ ಕೂಡ ಆ ಧ್ವಜ ಮೇಲೆ ಅಲ್ಲಿ ಇಲ್ಲಿ ಕಲ್ಲಿಗೆ ಅಂಟಿಕೊಳ್ಳೋದಿಲ್ಲ. ಮೇಲೆ ಕಟ್ಟಿಗೆ ಬಂದ್ರೆ, ಗಿಡ ಬಂದ್ರೆ ಅದಕ್ಕೆ ಬಾಗುವುದಿಲ್ಲ, ಹಾಗೆ ನಿಂತಿರ್ತದೆ, ಹಾಗೆ ಹೋಗ್ತಿರ್ತದೆ. ಇದು ಭೌಮನ ವಿಶ್ವಕರ್ಮ ಮಾಡಿದಂತಹ ಅದ್ಭುತವಾದ ದಿವ್ಯವಾದ ಧ್ವಜವದು. ಹಾಗಾಗಿ ಯಾವ ಕಾರಣಕ್ಕೂ, ಯಾವ ಪ್ರತಿಹತಿಗೂ, ಯಾವ ಅಡ್ಡಿಗೂ ಅದು ಬಾಗುವುದಿಲ್ಲ, ಅದು ಮುರಿಯುವುದಿಲ್ಲ, ಅದು ಹರಿಯುವುದಿಲ್ಲ. ಅಂತಹ ದಿವ್ಯವಾದ ಧ್ವಜವದು. ನ ಸಜ್ಜತೆ ಶೈಲ ವನಸ್ಪತಿಭ್ಯ, ಎಲ್ಲೋ ಗಿಡಕ್ಕೆ ಅಂಟಿಕೊಂಡಿತು, ಅದು ಗಟ್ಟಿಯಾಗಿ ಕೂತ್ಕೊಂತು, ಸಿಕ್ಕು ಬಿತ್ತು, ಹರಿದು ಬಿಟ್ಟು, ಮುರಿದು ಹೋಯಿತು, ಹೀಗೆಲ್ಲ ಆಗುವುದಿಲ್ಲ. ಬೆಟ್ಟಕ್ಕಾಗಲಿ ವನಸ್ಪತಿಗಳಿಗಾಗಲಿ ಅದೆಲ್ಲೂ ಸಿಕ್ಕು ಬೀಳುವುದಿಲ್ಲ. ಊರ್ಧ್ವಂ ತಿರ್ಯಜ್ಞೋಜನ ಮಾತ್ರ ರೂಪ, ಎತ್ತರವಾಗಿದೆ, ವಿಶಾಲವಾಗಿದೆ, ಸುದೀರ್ಘವಾಗಿದೆ. ಶ್ರೀಮಾನ್ ಧ್ವಜ ಕರ್ಣ ಧನಂಜಯಸ್ಯ ಸಮುಚ್ಛಿತ ಪಾವಕ ತುಲ್ಯ ರೂಪ, ಬೆಂಕಿಯಂತೆ ಇರತಕ್ಕಂಥದ್ದು, ಬೆಂಕಿಯಂತೆ ಇರತಕ್ಕಂಥದ್ದು. ಅಂಥ ಜಾಜ್ವಲ್ಯಮಾನವಾದ ಪ್ರಕಾಶಮಾನವಾಗಿರುವಂತಹ ಆ ಧ್ವಜ ಅದಲ್ಲಿದೆ. ಯದಾ ದ್ರಕ್ಷಸೆ ಸಂಗ್ರಾಮೇ ಶ್ವೇತಾಶ್ವಂ ಕೃಷ್ಣಸಾರಥಿಂ ಐಂದ್ರವಸ್ತ್ರಂ ವಿಕುರ್ವಾಣಂ ಉಭೇಚಾಪ್ಯಗ್ನಿಮಾರುತೆ. ಇಂತಹ ಉತ್ತಮವಾಗಿರುವಂತಹದ್ದು ಅದನ್ನ ನಾವು ಅಲ್ಲಿಟ್ಟಿದ್ದೇವೆ, ಅದಾಗ್ತಾ ಇದೆ. ಭೂಯಾಕರಣ ಹಿತೋಗತ್ವ ದ್ರೋಣಂ ಶಾಂತನಮಂ ನೃಪಂ ಸೌಮ್ಯೋಯಂ ವರ್ತತೆ ಮಾಸಃ ಸುಪ್ರಾಪ ಯವಸೇಂಧನ ಸಪ್ತಮಾಚ್ಚಾಪಿ ದಿವಸ ಅಮಾವಾಸ್ಯ ಭವಿಷ್ಯತಿ ಸಂಗ್ರಾಮೋ ಯುಜ್ಯತಾಂ ತಸ್ಯಾಂ ತಾಮಾಹು ಶುಕ್ರದೇವತಾ. ಆಗ ಹೇಳ್ತಾರೆ, ಏನ್ ಚಿಂತೆ ಬೇಡ, ಈಗ ಇವತ್ ಯುದ್ಧವಾಗೋದೆಯಲ್ಲ, ಯುದ್ಧವಾಗಲಿ, ಯುದ್ಧವಾಗಲಿ, ಭವ್ಯವಾಗಿ ದಿವ್ಯವಾಗಿ ಯುದ್ಧವಾಗಲಿ, ನಾವು ಯುದ್ಧ ಮಾಡಿಸ್ತೇನೆ, ನಾನೇ ಯುದ್ಧ ಮಾಡಿಸ್ತೇನೆ. ಹೋಗಿ ದ್ರೋಣಾಚಾರ್ಯರಿಗೆ ಹೇಳಿ ಬಾ, ಶಂತನುವಿನ ಮಗನಾಗಿರುವಂತಹ ಭೀಷ್ಮರಿಗೆ ಹೇಳಿ ಬಾ, ದ್ರೋಣ ಶಾಂತನಮ ಅವರಿಗೆ ಹೇಳಿ ಬಾ, ದ್ರೋಣ ಶಾಂತನಮ ಅವರಿಗೆ ಹೇಳಿ ಬಾ, ಭೀಷ್ಮ ದ್ರೋಣರಿಗೆ ಹೇಳು, ಇನ್ನು 7 ದಿನಕ್ಕೆ ಸರಿಯಾಗಿ ಅಮಾವಾಸ್ಯೆ ಬರ್ತದೆ, ಆ ಅಮಾವಾಸ್ಯೆ ದಿವಸ ಉತ್ತಮವಾದ ದಿನ, ಅವತ್ತು ಯುದ್ಧ ಪ್ರಾರಂಭವಾಗಲಿ ಅಂತ ಹೇಳು. ಮಾರ್ಗಶೀರ್ಷ ಶುಕ್ಲ ಏಕಾದಶಿ ಅದು ಗೀತಾ ಜಯಂತಿ, ಕಾರ್ತಿಕ ಕೃಷ್ಣ ಅಮಾವಾಸ್ಯ ಯುದ್ಧ ಪ್ರಾರಂಭವಾದ ದಿನ. ಇದರ ಬಗ್ಗೆ ಚರ್ಚೆ ಇದೆ, ಘನಘೋರ ಚರ್ಚೆ ಇದೆ. ಪಾಶ್ಚಾತ್ಯರಲ್ಲಿ ಇವತ್ತಿನ ಉತ್ತರ ಪ್ರದೇಶದವರು, ಮರಾಠಿ ಭಾಷಿಕರು, ಕನ್ನಡದವರು ಕೆಲವರು ಬಹಳ ಚರ್ಚೆ ಮಾಡಿದ್ದಾರೆ, ಯಾವಾಗ ಮಹಾಭಾರತದ ಯುದ್ಧ ಪ್ರಾರಂಭವಾಯಿತು ಅಂತ. ಯುದ್ಧ ಪ್ರಾರಂಭ ಯಾವಾಗ ಆಯಿತು? ಗೀತೋಪದೇಶ ಆದದ್ದು, ಗೀತಾ ಜಯಂತಿ ಆದದ್ದು ಏಕಾದಶಿ ದಿವಸ. ಹಾಗಾಗಿ 11ನೇ ದಿವಸ ಅರ್ಥಾತ್ ಏಕಾದಶಿ ದಿವಸ ಗೀತಾ ಜಯಂತಿ ಅಂತಂದ ಮೇಲೆ, ಅವತ್ತು ಗೀತಾ ಉಪದೇಶವಾಗಿದೆ ಅಂತಾದ ಮೇಲೆ, ಗೀತಾ ಜಯಂತಿ ಆದ ಮೇಲೆನೆ ಮಹಾಭಾರತ ಪ್ರಾರಂಭ ಯುದ್ಧ. ಅಂದಮೇಲೆ ಮಹಾಭಾರತದ ಯುದ್ಧ ಪ್ರಾರಂಭವಾದದ್ದು ಗೀತಾ ಜಯಂತಿ ದಿನ, ಏಕಾದಶಿ ದಿವಸ. ಏಕಾದಶಿ ದಿವಸ ಶುರು ಮಾಡಿದ್ದು ಅಂತ ಕೆಲವರು, ಅಲ್ಲ ಹಾಗಲ್ಲ, ಅಮಾವಾಸ್ಯೆ ದಿವಸ ಅಂತ ಕೆಲವರು, ಇದೂ ಅಲ್ಲ ಅದೂ ಅಲ್ಲ, ಚತುರ್ದಶಿ ದಿವಸ ಅಂತ. ಅದಕ್ಕೆ ಯಾಕೆ ಅಂತ ಅನ್ನೋದಕ್ಕೆ ಕಾರಣ ಇದೆ. ಹೀಗೆ ಒಬ್ಬೊಬ್ರು ಒಂದೊಂದು ಕಾರಣಗಳನ್ನು ಕೊಟ್ಟು ಏನೇನೋ ವಾದಗಳನ್ನ ಮಂಡಲ ಮಾಡ್ತಾ ಹೋಗ್ತಾರೆ. ಇರ್ಲಿ, ಅದಕ್ಕೆ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ, ಸೌಮ್ಯೋಯಂ ವರ್ತತೆ ಮಾಸಃ, ಸೌಮ್ಯವಾದ ಮಾಸವಿದು. ಸುಪ್ರಾಪ ಯವಸೇಂಧನ, ಒಳ್ಳೆ ಪ್ರಪ ಅಂದ್ರೆ ನೀರು ಕುಡಿಯುವುದಕ್ಕೆ ಬೇಕಾದಷ್ಟು ಕಡೆಗೆ ಜಲಾಶಯ ತುಂಬಿದೆ. ಇದೀಗ ಮಳೆಗಾಲ ಮುಗಿದು ಹೋಗಿದೆ, ಶರದೃತು, ಆದ್ರಿಂದ ಕಾಲ ಒಳ್ಳೆಯದಿದೆ.
ಯವಸ, ಬೇಕಾದಷ್ಟು ಧಾನ್ಯ ದವಸ, ಬೇಕಾದಷ್ಟು ಸಮೃದ್ಧಿ ಇದೆ, ತೊಂದರೆ ಇಲ್ಲ. ಆದ್ದರಿಂದ ಅವತ್ತಿನ ದಿವಸ ಮತ್ತೆ ಸಪ್ತಮಾಚ್ಚಾಪಿ ದಿವಸಾದ ಅಮಾವಾಸ್ಯ ಭವಿಷ್ಯತಿ ನಿಷ್ಪಂಕ ರಸವತ್ತೋಯ, ಕೆಸರಿಲ್ಲ, ನೀರು ಸ್ವಚ್ಛ, ನಾತ್ಯುಷ್ಣ ಶಿಶಿರ ಸುಖ, ಅತಿ ಉಷ್ಣ ಇಲ್ಲ, ಅತಿ ಶಿಶಿರವಿಲ್ಲ, ಒಳ್ಳೆ ತಂಪಿನ ದಿನಗಳು. ಸಪ್ತಮಾಚ್ಚಾಪಿ ದಿವಸಾದ ಅಮಾವಾಸ್ಯ ಭವಿಷ್ಯತಿ ಸಂಗ್ರಾಮೋ ಯುಜ್ಯತಾ, ಯುದ್ಧಕ್ಕೆ ಹೇಳಿಬಿಡು, ಯುದ್ಧಕ್ಕೆ ಹೇಳಿಬಿಡು. ಕೃಷ್ಣ ಯಾವಾಗ ಅರ್ಜುನನ ಕರ್ಣನಿಗೆ ಬರುವುದಕ್ಕೆ ಹೇಳಿದ, ಆಗ ಕರ್ಣ ಕಿವಿಗೊಟ್ಟು ಕೇಳಿದ. ಕರ್ಣ ತನ್ನ ಭಾರಿ ಭಾರಿ ದೊಡ್ಡ ದೊಡ್ಡ ಮಾತುಗಳನ್ನೇನಾಡಿದ, ಅದಕ್ಕೆ ಉತ್ತರವನ್ನೇ ಕೊಡಲಿಲ್ಲ. ಕೃಷ್ಣ ನಕ್ಕು ಬಿಟ್ಟ. ಅಷ್ಟೇ ಉತ್ತರ ಅವನಿಗೆ, ಅಷ್ಟೇ ಉತ್ತರ. ಹಾಗಾದರೆ ಯುದ್ಧಕ್ಕೆ ತಯಾರಾಗಂತ ಹೇಳಿಬಿಡು ಅಂತ ಪರಮಾತ್ಮ ಒಂದೇ ಮಾತಿಗೆ ತಿರುಗಿಸಿ ಬಿಡ್ತಾನೆ. ಯುದ್ಧವಾಗುವುದು ನಿಶ್ಚಿತ, ನಮ್ಮ ಪಾಂಡವರಿಗೆ ಜಯವಾಗುವುದು ನಿಶ್ಚಿತ, ಅದರಲ್ಲಿ ಸಂದೇಹವಿಲ್ಲ. ಭೀಷ್ಮರಿಗೆ ದ್ರೋಣಾಚಾರ್ಯರಿಗೆ ಹೇಳಿಬಿಡು, ಯುದ್ಧ ಪ್ರಾರಂಭವಾಗಲಿ. ಸಂಗ್ರಾಮೋ ಯುಜ್ಯತಾಂ ತಸ್ಯಾಂ ತಾಮಾಹು ಶಕ್ರದೇವತಾಂ ತಥಾ ರಾಜ್ಞೋ ವದೇಹೇ ಸರ್ವಾನ್ ಯೇ ಯುದ್ಧಾಯ ಅಭ್ಯುಪಾಗತಾಃ. ಯುದ್ಧಕ್ಕಾಗಿ ಬಂದಿರತಕ್ಕಂತಹ ನಿಮ್ಮ ಕಡೆಯ ಜನ 11 ಅಕ್ಷೌಹಿಣಿ ಸೈನ್ಯ, ಏನು ದೊಡ್ಡ ಸೈನ್ಯ, ಅಷ್ಟೆಲ್ಲ ಸೈನ್ಯದವರಿಗೂ ಕೂಡ ವಾರ್ತೆಯನ್ನು ತಿಳಿಸಿಬಿಡು. ಕೇಶವಸ್ಯತು ತದ್ವಾಕ್ಯಂ ಕರ್ಣಶ್ರುತ್ವಾ ಹಿತಂ ಶುಭಂ ಅಬ್ರವೀದ್ ಅಭಿಸಂಪೂಜ್ಯ ಕೃಷ್ಣಂ ತಂ ಮಧುಸೂದನಂ ಜಾನನ್ ಮಾಂ ಕಿಂ ಮಹಾಬಾಹೋ ಸಂಮೋಹಯಿತುಮಿಚ್ಛಸಿ ಯೋಯಂ ಪೃಥಿವ್ಯಾ ಸ್ಕಾರ್ಸ್ನೇನ ವಿನಾಶ ಸಮುಪಸ್ಥಿತ. ಇಡೀ ಭೂಮಿಯ ಒಬ್ಬ ರಾಜನು ಉಳಿಯದಂತೆ ಎಲ್ಲರೂ ಸಾಯುವ ಪ್ರಸಂಗ ಬಂದಿದೆ. ಅಂಥ ಸಂದರ್ಭದಲ್ಲಿ ಯುದ್ಧವಾಗಲಿ ಅಂತಂತೀಯಲ್ಲ ಕೃಷ್ಣ, ಎಲ್ಲರೂ ಸತ್ತೋಗ್ಬೇಕಾ? ಕೃಷ್ಣ ಕೇಳ್ತಾನೆ, ಏನಿದು, ನಾನು ಬೇಡ, ಯುದ್ಧ ಬೇಡ ಅಂತ ಹೇಳಿದ್ರೆ ಕೇಳಲಿಲ್ಲ ನೀವು. ಯುದ್ಧವಾಗಲಿ ಅಂತ ನಾನು ಮುಹೂರ್ತ ಕೊಟ್ರೆ, ಯುದ್ಧಕ್ಕೆ ಮುಹೂರ್ತ ಹೇಗೆ ಕೊಡ್ತೀನಿ ಅಂತಂತೀ ನೀನು? ಎರಡೂ ದ್ವಿಧ ಮಾತಾಡಿದ್ರೆ ಹೇಗೆ? ಒಂದೇನಾದ್ರೂ ಮಾತಾಡು. ಯುದ್ಧ ಬೇಡ ಅಂತ ಹೇಳು, ನೀನ್ ಈಚೆ ಬಾ, ರಾಜ್ಯ ಆಳು, ಸುಖವಾಗಿದ್ದು ಬಿಡೋಣ ಎಲ್ಲರೂ. ಯುದ್ಧ ಮಾಡ್ತೀನಿ ಅಂತನ್ನು ನಾನು ಮುಹೂರ್ತ ಕೊಟ್ಟೆ, ಅಮಾವಾಸ್ಯ ದಿವಸ ಮುಹೂರ್ತ, 7 ದಿವಸಕ್ಕೆ ಮುಹೂರ್ತ, ಶುರುವಾಗಿ ಬಿಡ್ಲಿ ಯುದ್ಧ, ಏನ್ ಚಿಂತೆ ಇದೆ? ಯಾಕಾಗಬಾರ್ದು? ಒಳ್ಳೆ ದಿವಸದಲ್ಲಿ ಯುದ್ಧವಾಗಬೇಕು, ಒಳ್ಳೆ ದಿವಸದಲ್ಲಿ ಯುದ್ಧ ಮಾಡೋಣ. ಯುದ್ಧ 2 ದಿವಸ ಆಗತ್ತೋ ಆಗಲಿ, ಆದ್ರೆ ಆ ಶುರುವಾಗೋದಂತೂ ಮುಹೂರ್ತದ ಮೇಲೆ ಶುರುವಾಗಿ. ಅಮಾವಾಸ್ಯ ಉತ್ತಮವಾದ ಮುಹೂರ್ತ, ಆದ್ದರಿಂದ ಅವತ್ತು ಶುರುವಾಗಿ. ಯೋಯಂ ಪೃಥಿವ್ಯಾ ಕೃಷ್ಣಸ್ಯ ವಿನಾಶ ಸಮುಪಸ್ಥಿತ. ಏನ್ ಕೃಷ್ಣ, ನಾನೇನು ಹೇಳಲಿ ನಿನಗೆ? ಈ ಸಮಗ್ರವಾಗಿರುವಂತಹ ಲಕ್ಷ ಲಕ್ಷ ಜನ ಏನು ನೆರೆದು ಯುದ್ಧದಲ್ಲಿ ಭಾಗವಹಿಸಿ ಎಲ್ಲರೂ ಸತ್ತೋಗ್ತಾ ಇದ್ದಾರೆ. ಈ ಸತ್ತೋಗುವುದಕ್ಕೆ ಕಾರಣ ನಿಮಿತ್ತಂ ತತ್ರ ಶಕುನಿ ಅಹಂ ದುಶಾಸನಸ್ತಥ ದುರ್ಯೋಧನಶ್ಚ ನೃಪತಿ ಧೃತರಾಷ್ಟ್ರ ಸುತೋಭವತ್. ನನಗೆ ಗೊತ್ತು ಕೃಷ್ಣ, ಇದಕ್ಕೆ ಪೂರ್ಣ ಮುಖ್ಯ ಕಾರಣರು ನಾವೇ. ನಮ್ಮಿಂದಾಗಿ ಇಡೀ ಕುಲಕ್ಷಯವಲ್ಲ, ಜಗತ್ತಿನ ಕ್ಷಯ, ವಿಶ್ವದ ಕ್ಷಯವಾಗ್ತಾ ಇದೆ. ನಾವ್ಯಾರೋ 4 ಜನ ಯುದ್ಧ ಮಾಡಿ ಕದನ ಮಾಡಿ ನಾವು ಸತ್ತೋಗ್ತೇವೆ ಅಂತಲ್ಲ, ಕೌರವ ವಂಶ ಸತ್ತೋಗ್ತದೆ, ನಾಶವಾಗತ್ತೆ ಅಂತಲ್ಲ. ರಾಜರ ಗುಂಪು ಗುಂಪಾಗಿ 1000 ರಾಜರು ಸೇರಿ ಏಕಕಾಲಕ್ಕೆ ಯುದ್ಧವಾಡಿ ಕೆಲವೇ ದಿನಗಳಲ್ಲಿ ಸತ್ತೋಗ್ತಾ ಇದ್ದಾರೆ, ಯಾರು ಉಳಿತಾ ಇಲ್ಲ. ಇಂಥ ಮಹತ್ತರವಾದ ಪಾಪಕರ್ಮಕ್ಕೆ ನಾನು ನಿಮಿತ್ತನಾಗಿದ್ದೀನಿ, ಇದು ನನಗೆ ಪೂರ್ಣ ಅರಿವಿದೆ, ಎಚ್ಚರವಿದೆ. ಅದನ್ನು ತಪ್ಪಿಸಬೇಕು ಅಂತನ್ನುವುದಕ್ಕಾಗಿ ನೀನು ಕರೆದದ್ದು, ನಾನು ಬರಲಾರೆ ಅಂತಂದ.